ಸ್ನೇಹಿತರೆ ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ. ಭಾರತದ ಅನ್ನ ತಿಂದು ಭಾರತದ ನೀರು ಕುಡಿದು ತಾಯ್ನಾಡಿಗೆ ಮೋಸ ಮಾಡುವಂಥ ನಮಕ್ ಹರಾಮು ದೇಶದ್ರೋಹಿಗಳು ಎಲ್ಲಿ ಸಿಗ್ತಾರೆ ಅಂದರೆ ಅದು ನಮ್ಮ ಭಾರತದ ಪವಿತ್ರವಾದ ಪುಣ್ಯ ಭೂಮಿಯಲ್ಲಿ ಸಿಗ್ತಾರೆ. ಹೌದು, ಇಂಥ ಪವಿತ್ರವಾದ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದು ಭಾಳ ದೊಡ್ಡವಾದಂಥ ಪುಣ್ಯವಂತರು. ಇಂಥ ಪವಿತ್ರವಾದ ಪುಣ್ಯ ಭೂಮಿಯಲ್ಲಿ ಇಂಥ ನಮಕ್ ಹರಾಮ್ ಕೆಲಸ ಮಾಡೋರು ಕೂಡ ಇದೇ ನಾಡಿನಲ್ಲಿ ಜನಿಸ್ಯಾರ. ಇದು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ಪೇಂಟ್ ಮಾಡ್ತೀನಂತ ಬಂದಂಥ ಒಬ್ಬ ಸೋಹೇಲ್ ಅನ್ನುವ ದೇಶದ್ರೋಹಿ ನಮಕ್ ಹರಾಮ್ ಪಾಕಿಸ್ತಾನದ ಏಜೆಂಟ್ ಏನು ಮಾಡ್ತಾನಂದರೆ, ಈ ದಾವಣಗೆರೆಯ ಹರಿಹರ ತಾಲೂಕಿನ ಒಂದು ಹಳ್ಳಿಯಲ್ಲಿ ಪೇಂಟ್ ಮಾಡ್ತೀನಂತೇಳಿ ಬಂದಂಥ ವ್ಯಕ್ತಿ ಪಾಕಿಸ್ತಾನದ ರಾಣಾ ಅನ್ನುವ ಉಗ್ರಗಾಮಿ ಜೊತೆ ಸಂಪರ್ಕದಲ್ಲಿ ಇದ್ದಾನೆ ಅಂಥೇಳಿ ಉತ್ತರ ಪ್ರದೇಶದ ಪೊಲೀಸರು ಮತ್ತು ಕರ್ನಾಟಕದ ಪೊಲೀಸರು ಜೊತೆಗೂಡಿ ಆ ನಮಕ್ ಹರಾಮ್ ದೇಶದ್ರೋಹಿಯನ್ನು ಬಂಧಿಸಿದ್ದಾರೆ. ಹೌದು ಸ್ನೇಹಿತರೆ, ಈ ಸೋಹೇಲ್ ಅನ್ನುವ ವ್ಯಕ್ತಿ ಏನು ಮಾಡ್ತಾನಂದರೆ, ಭಾರತದಲ್ಲಿ ಆಂತರಿಕವಾಗಿ ಗಲಭೆಯನ್ನು ಸೃಷ್ಟಿ ಮಾಡಬೇಕು, ಭಾರತದಲ್ಲಿ ಜಗಳ ಹಚ್ಚಬೇಕನ್ನುವ ಉದ್ದೇಶದಿಂದ ಇದೇ ರೀತಿಯಾಗಿ ಈ ಸೋಹೇಲನ ಚಟುವಟಿಕೆ ನಡೀತಾ ಇತ್ತು. ಇತ್ತೀಚೆಗೆ ಈ ಸೋಹೇಲ್ ಮತ್ತು ಸೋಹೇಲನ ಸ್ನೇಹಿತರು ಸೇರಿ ಸುಮಾರು 3 ಜನರನ್ನು ಆರೋಪಿಗಳನ್ನು ದೇಶದ್ರೋಹಿಗಳನ್ನು ಬಂಧಿಸಿದ್ದಾರೆ. ಸೋಹೇಲ್ ಏನು ಮಾಡ್ತಾನಂದರೆ, ನೇರವಾಗಿ ಪಾಕಿಸ್ತಾನದ ಒಂದಿಷ್ಟು ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ಒಂದಿಷ್ಟು ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ಹಾಗೆ ಯೂಟ್ಯೂಬ್ ಚಾನಲ್ಸ್ಗಳಿದ್ದಾವೆ. ಯಾವ ರೀತಿಯಾಗಿ ಬಂದೂಕನ್ನು ನಿರ್ಮಾಣ ಮಾಡಬೇಕು, ಯಾವ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು, ಯಾವ ರೀತಿಯಾಗಿ ಈ ರೀತಿಯಾಗಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಬೇಕನ್ನೋದು ಅವನ ಮನಸ್ಸಲ್ಲಿ ಯಾವ ರೀತಿ ಇತ್ತಪ್ಪ ಅಂದರೆ ಅದೆಲ್ಲ ಕೂಡ ತನ್ನ ಫೋನಲ್ಲಿ ಕಂಡುಹಿಡಿದ್ದಾರೆ ಪೊಲೀಸರು. ನೋಡಿ, ಸೋಹೇಲ್ ಏನು ಮಾಡ್ತಾರೆ ಅಂದರೆ, ಸೋಹೇಲ್ನ ಟಾರ್ಗೆಟ್ ಏನಾಗಿತ್ತು? ಸೋಹೇಲ್ನ ಟಾರ್ಗೆಟು ಹಿಂದೂಗಳು 500 ವರ್ಷಗಳ ನಿರಂತರವಾಗಿ ಹೋರಾಟದ ಫಲವಾಗಿ ಇವತ್ತು ನಾವು ಭವ್ಯವಾದ ರಾಮ ಮಂದಿರವನ್ನು ನಾವು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನೋಡ್ಬೋದು. ಹಿಂದೂಗಳು ಪೂಜೆ ಮಾಡುವಂಥ ರಾಮ ಮಂದಿರವನ್ನು ಕೆಡವಲಿಕ್ಕೆ, ಸ್ಫೋಟ ಮಾಡಲಿಕ್ಕೆ ಬಂದಂಥ ಈ ನಮಕ್ ಹರಾಮಿ ದೇಶದ್ರೋಹಿ ರಾಮ ಮಂದಿರನ ಪುಡಿ ಮಾಡಬೇಕು, ರಾಮ ಮಂದಿರನ ಸ್ಫೋಟಗೊಳಿಸಬೇಕು, ಅಲ್ಲಿ ಸಾವಿರಾರು ಹಿಂದೂಗಳು ರಾಮನನ್ನು ದರ್ಶನ ಮಾಡೋಕ್ಕೆ ಬರ್ತಾರೆ, ಅಂಥವ್ರನ್ನು ಕೊಲೆ ಮಾಡಬೇಕಂತ ಒಂದು ಸಂಚಿನಿಂದ ಬಂದಂಥ ಈ ಸೋಹೇಲ್ ಅನ್ನುವ ದೇಶದ್ರೋಹಿ ಇವನು ಪಾಕಿಸ್ತಾನದ ರಾಣನ ಜೊತೆ ಸಂಚಿದಾನೆ ಅಂಥೇಳಿ ಬಯಲಿಗೆ ಬಂದಿದೆ. ಹಾಗೂ ಆತನ ಮೊಬೈಲಲ್ಲಿ ಪಾಕಿಸ್ತಾನದ ನಂಬರ್ಗಳು, ಪಾಕಿಸ್ತಾನದ ಉಗ್ರಗಾಮಿಗಳ ಜೊತೆ ಮಾತಾಡಿದಂಥ ಕೆಲವು ವಾಯ್ಸ್ ರೆಕಾರ್ಡ್ಗಳು ಮತ್ತು ಆಡಿಯೋ ರೆಕಾರ್ಡ್ಗಳು ಕೂಡ ಬೆಳಕಿಗೆ ಬಂದಿದೆ. ಅಂದರೆ ನಾವು ನೋಡ್ಬೋದು, ಭಾರತ ಶಾಂತಿಯ ನಾಡು, ಭಾರತ ಶಾಂತಿಯ ತೋಟ. ಭಾರತ ಅಂದರೆ ಅದು ವಿಶ್ವಗುರು ಬಸವಣ್ಣ ನಾಡಿನಲ್ಲಿ ಇವತ್ತು ಈ ರೀತಿಯಾಗಿ ಕರ್ನಾಟಕಕ್ಕೆ ಬಂದು, ಕರ್ನಾಟಕದಲ್ಲಿ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಬಂದಂಥ ಒಬ್ಬ ದೇಶದ್ರೋಹಿಗೆ ಯಾವ ರೀತಿಯಾಗಿ ನಂಬಬಹುದು ಜನ ಅಂದರೆ ನಾವೆಲ್ಲ ತಿಳ್ಕೋಬೇಕು. ಹಳ್ಳಿಯಲ್ಲಿ ಈ ರೀತಿಯಾಗಿ ನಮಕ್ ಹರಾಮ್ ದೇಶದ್ರೋಹಿಗಳು ಬರ್ತಾಯಿದ್ರೆ ಅವರಿಗೆ ಬಾಡಿಗೆ ಕೊಡೋರು ಕೂಡ ಒಂದು ಬಾರಿ ಯೋಚನೆ ಮಾಡಬೇಕು. ಯಾಕಂದರೆ ನಾವು ಯಾರಿಗೆ ಬಾಡಿಗೆ ಕೊಡ್ತೀವಿ, ಇಂತಹ ನಮಕ್ ಹರಾಮ್ ದೇಶದ್ರೋಹಿಗಳಿಗೆ ಬಾಡಿಗೆ ಕೊಟ್ಟರು ಕೂಡ ಅದು ಕೂಡ ನಾವು ಕೂಡ ದೇಶಕ್ಕೆ ಮೋಸ ಮಾಡಿದಾಗ. ಅದಕ್ಕೆ ನಾನು ದಯವಿಟ್ಟು ವಿನಂತಿ ಮಾಡ್ತೀನಿ, ಸೋಹೇಲ್ ಅನ್ನುವ ಉಗ್ರಗಾಮಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನೋಡಿ, ಭಾರತ ಅಂದರೆ ಅದು ಪವಿತ್ರವಾದ ಪುಣ್ಯಭೂಮಿ. ಇಂಥ ಪವಿತ್ರವಾದ ನಾಡಿನಲ್ಲಿ ಹುಟ್ಟಿವಿ ಅಂದರೆ ಅದು ಬಹುಶಃ ನಮ್ಮ 7 ಜನ್ಮದ ಪುಣ್ಯ. ಇಂಥ ನಾಡಿನಲ್ಲಿ ಬಂದು, ಇಂಥ ನಾಡಿನಲ್ಲಿ ಜನಿಸಿ ಇವತ್ತು ಇಂಥ ದೇಶದ್ರೋಹದ ಕೆಲಸ ಮಾಡ್ತಿರಲ್ಲ, ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದವ್ರಂತರ ಸಾಧ್ಯವೇ ಇಲ್ಲ. ಅದು ಬಹುಶಃ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಪಾಕಿಸ್ತಾನ ಯಾರು? ಪಾಕಿಸ್ತಾನ ನಮ್ಮ ದೇಶದ್ರೋಹಿ, ನಮ್ಮ ಭಾರತದ ವಿರೋಧಿ, ನಮಗೆಲ್ಲ ದೇಶದ್ರೋಹಿ ಅದು ಪಾಕಿಸ್ತಾನ. ಇಂತಹ ಪಾಕಿಸ್ತಾನದ ಜೊತೆ ಈ ರೀತಿಯಾಗಿ ಭಾರತದನ್ನ ತಿಂದು, ಭಾರತದ ನೀರು ಕುಡಿದು, ಇಲ್ಲೇ ಇದ್ದು ಇಲ್ಲೇ ಜೀವನ ಮಾಡಿ ಇವತ್ತು ನೆರೆಯ ದೇಶದ್ರೋಹಿ ಒಂದು ರಾಷ್ಟ್ರಕ್ಕೆ ನೀವು ಜೈ ಅಂತೀರಾ, ಅದಕ್ಕೆ ನೀವು ಸೆಲ್ಯೂಟ್ ಹೊಡಿತಾರೆ ಅಂದರೆ ಬಹುಶಃ ನೀವೆಲ್ಲ, ನಾನಂತೀನಿ ನೀವೆಲ್ಲ ಉಂಡು ಮನೆಗೆ ಜಂತಿ ಅನಿಸೋರು, ಉಂಡು ಮನೆಗೆ ಎರಡು ಬಗೆಸೋರು, ಉಂಡು ಮನೆಗೆ ಕೇಡು ಬಗೆಸುವಂಥ ನಮಕ್ ಹರಾಮ್ಗಳು ನೀವು. ನಾನು ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತೀನಿ, ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದಿಂದ ಕೂಡ ಈ ಟೆರರಿಸ್ಟ್ಗಳು ಬರ್ತಾಯಿದ್ದಾರೆ. ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಾಗಿ ನೋಡ್ಬೋದು, ಇತ್ತೀಚೆಗೆ ಬಾಂಗ್ಲಾದ ವಲಸಿಗರು ಕೂಡ ಇವತ್ತು ಈ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬರ್ತಾಯಿದ್ದಾರೆ. ಅದಕ್ಕೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಂದ್ರೆ ಈ ದೇಶದ ಕಾನೂನನ್ನು
ಮತ್ತಷ್ಟು ಗಟ್ಟಿ ಮಾಡಬೇಕು. ಇಂಥ ನಮಕ್ ಹರಾಮ್ ದೇಶದ್ರೋಹಿಗಳು ಯಾರು ಸಿಗ್ತಾರೆ ಅವರಿಗೆ ಕಂಡಲ್ಲಿ ಗುಂಡು ಹೊಡಿಬೇಕು. 10 ವರ್ಷ 5 ವರ್ಷ ಅವರಿಗೆ ಬಿರಾನಿ ಕೊಟ್ಟು ಜೈಲಲ್ಲಿ ಸಾಕೋದು ಬೇಡ. 1 ತಿಂಗಳು 2 ತಿಂಗಳು 5 ತಿಂಗಳು ಒಳಗಡೆ ಕೇಸನ್ನು ಅವರು ಕ್ಲೋಸ್ ಮಾಡಿ ಅವರನ್ನು ಸೀದಾ ನೇರವಾಗಿ ಎನ್ಕೌಂಟ್ರ್ ಮಾಡ್ಬೇಕಂತೇಳಿ ನಾನು ಎಲ್ಲ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಭಾರತದ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ. ನಿಮ್ಮ ಸುತ್ತಮುತ್ತ ಯಾರಾದರೂ ಬಾಡಿಗೆ ಕೊಡ್ತೀರಂದರೆ, ಮನೆ ರೆಂಟ್ ಕೊಡ್ತೀರಂದರೆ ನೀವೆಲ್ಲ ವಿಚಾರ ಮಾಡಬೇಕು. ನಾವು ಯಾರಿಗೆ ರೆಂಟ್ ಕೊಡ್ತೀವಿ, ನಾವು ಯಾರಿಗೆ ಬಾಡಿಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಕ್ಕಪಕ್ಕದಲ್ಲೇ ಬಂದಂಥ ಒಬ್ಬ ದೇಶದ್ರೋಹಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಬೇಕು. ಪ್ರತಿಯೊಬ್ಬ ದೇಶಭಕ್ತರಿಗೆ ವಿಡಿಯೋ ತಿಳಿಸ್ಬೇಕು. ಯಾರೋ ರಾಮ ಮಂದಿರಕ್ಕೆ ಧ್ವಂಸ ಮಾಡೋಕ್ಕೆ ಬಂದಾರಲ್ಲ ಅಂತಹ ದ್ರೋಹಿಗಳಿಗೆ ಪಾಠ ಆಗಬೇಕಂದ್ರೆ ನಾವೆಲ್ಲ ರಾಮ ಮಂದಿರವನ್ನು ಕಾಪಾಡಬೇಕು, ನಾವು ರಕ್ಷಣೆ ಮಾಡಬೇಕು. ನಮ್ಮನ್ನು ಕಾಯುವಂಥ ಪೊಲೀಸರು ಕೂಡ ಅತಿ ಹೆಚ್ಚಾಗಿ ಬಿಗಿ ಬಂದೋಬಸ್ತ್ ರಾಮ ಮಂದಿರಿಗೆ ಬಿಗಿ ಬಂದೋಬಸ್ತ್ ಮಾಡಬೇಕು. ಯಾಕಂದರೆ ರಾಮ ಹಿಂದೂಗಳ ಆರಾಧ್ಯ ದೈವ. ನಾವು ಶ್ರದ್ಧೆ ಭಕ್ತಿಯಿಂದ ರಾಮನನ್ನು ಪೂಜೆ ಮಾಡ್ತೀವಿ. ಇಂಥ ರಾಮ ಮಂದಿರ ಕಳ್ಕೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಯಾರು ರಾಮನಿಗೆ ವಿರೋಧ ಮಾಡ್ತಾರೆ, ಯಾರು ರಾಮನಿಗೆ ಅಸಹ್ಯ ಮಾಡ್ತಾರೆ, ಯಾರು ರಾಮ ಮಂದಿರವನ್ನು ಧ್ವಂಸ ಮಾಡೋಕ್ಕೆ ಬಂದಾರಲ್ಲ ಅಂಥವರ ಮನೆ ಸರ್ವನಾಶ ಆಗಲಿ, ಅಂಥವರ ಬಾಳು ಸರ್ವನಾಶ ಆಗಬೇಕಂತೇಳಿ ನಾನು ಬಿಡ್ಕೋತೀನಿ. ಯಾಕಂದರೆ ರಾಮ ಹಿಂದೂಗಳ ಆಸ್ತಿ, ರಾಮ ಮರ್ಯಾದ ಪುರುಷೋತ್ತಮ. ಇಂಥ ರಾಮನನ್ನು ಕೇಳಿ ಬಯಸಿದ್ರೆ ಯಾರೂ ಉದ್ಧಾರ ಆಗಲ್ಲ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರಾಮ ಭಕ್ತರು ಶೇರ್ ಮಾಡ್ಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ಜೈ ಹಿಂದ್.